ಆರಂಭದಲ್ಲಿ ಇದು ಅಷ್ಟೇ ಇತ್ತು, ಏನಪ್ಪ ಭಗವಾನ್ ಧ್ವಜ ಒಂದು ಇವತ್ತಿನ ತ್ರಿವರ್ಣ ಧ್ವಜ ಹಾಕೊಂಡಿದ್ದಾರೆ ಮಾಡಿದ್ರೆ ಅಂತ ಬರ್ತಾ ಇದೆ ಅಂತ. ಅಂದ್ರೆ ಆರಂಭದಲ್ಲಿ ನಮ್ಮ ಗೋಳ್ವಾಳ್ಕರ್ ಇರ್ಬೋದು, ಅವ್ರು ಹಿಂದಿದ್ದಂಥ ನಮ್ಮ ಹೆಡಗೇವಾರ ಆಗಿರ್ಬೋದು, ಇವರೆಲ್ಲರೂ ನಮ್ಮ ದೇಶದ ಏನಪ್ಪ ಅಂತಂದ್ರೆ ಭಗವಾನ್ ಧ್ವಜಪ್ಪ ನಮ್ಮದು ತಿರುವನ್ನ ಧ್ವಜನ ಒಪ್ಪಿಲ್ಲ. ಇವೆಲ್ಲ ಇತಿಹಾಸ ನಡೆದಿದ್ದು. ಅದು ನಾವೇನು ಹೇಳೋದು ಇವತ್ತಪ್ಪ ಅಂದರೆ ಇನ್ನು ಇತಿಹಾಸ ತಪ್ಪು ಮಾಡಿದಾರಪ್ಪ, RSS ತಪ್ಪು ಮಾಡಿಲ್ಲ ಅಂತ ಹೇಳೋದಿಲ್ಲ, ಬರೀ ಅದನ್ನು ಚರ್ಚೆ ಮಾಡೋಗಿದ್ರು. ಈಗ RSS ಬದಲಾಗಬೇಕಾಗಿದೆ ಕಾಲಕ್ಕೆ ತಕ್ಕಂಗೆ. ತಾನು ಅಷ್ಟು ಉಳಿಸಬೇಕಾಗಿತ್ತು ಅಂತಂದ್ರೆ ಮೊದಲ ಏನಪ್ಪ ಅಂತಂದ್ರೆ ನೋಡ್ರಿ, ಈಗ ಅವ್ರು ಗೆದ್ದಿದ್ದ ಇನ್ನುಳಿದ ಸಮುದಾಯದವರು 2014ರಾಗ ಅಭಿವೃದ್ಧಿ ಧ್ವನಿಯನ್ನು ಹೇಳಿದರು ನಮ್ಮ ಪ್ರಚಾರಕ ಮೋದಿಯವರು. ಅಭಿವೃದ್ಧಿ ಧ್ವನಿ ಕೊಟ್ಟು 2 ಕೋಟಿ ಉದ್ಯೋಗ ವರ್ಷಕ್ಕೆ ಕೊಡ್ತೀವಿ, 15 ಲಕ್ಷ ರೂಪಾಯಿ ಬಡವ್ಗೆ ಹಾಕ್ತೀನಿ ಅಂತೇಳಿ ಅಭಿವೃದ್ಧಿ ಜಪ ತೋರಿಸಿ ನಾವು ಗೆದ್ದಿದ್ದಾರೆ. ಇಲ್ಲ ಸರ್, ಅದನ್ನ ಇವರು ಏನಂತೆ ಅಮಿತ್ ಶಾ ಅವರು ಓಪನ್ ಆಗಿ ಹೇಳಿದ್ರು, ಇಟ್ಸ್ ಕಾಲ್ಡ್ ಜುಮ್ಲಾ ಅಂತ ಹೇಳಿ ಅಂದ್ರೆ ಅದನ್ನ ಹೇಳಿದ್ರೆ ಅದಕ್ಕಾಗಿ ಜನ ಬೆಂಬಲ ಸೂಚಿಸಿದ್ರು. ಆಗ ಸೂಚಿಸೋರು ಯಾರು? ಇದು OBC ಜನ ಎಲ್ಲ ಕೂಡಿದಾಗ ಇವರು ಬಂದಾರ. ಇವತ್ತು ಅದು ಸಹಿತು ಇನ್ನು ಜನ ಭಾಳ ಮೋಸ ಹೋಗ್ತಾರೆ ಅನ್ನೋದ್ರಲ್ಲಿ ಇವ್ರೇನು ತಿಳ್ಕೊಂಡಿದ್ದಾರೆ ತಪ್ಪದ. ಸರ್ ಮೊನ್ನೆ ಅಷ್ಟೇ ಜನ ಮೋಸ ಹೋಗಲ್ಲ, ಮೋಸಕ್ಕೆ ಒಳಗಾಗಲ್ಲ ಅಂತಾನೆ ರೈತರನ್ನ ಯಾವ ಟೈಪ್ ಮೋಸ ಮಾಡಿದ್ರಲ್ವ ಸರ್? ಅದು ಬೇಡ, ಮೋಸ ಮಾಡೋರು ಹೆಂಗಾದ್ರು ಮೋಸ ಮಾಡಿದ್ರೆ ಮೋಸ ಹೋಗೋರು ಕೂಡ ನಿರಂತರವಾಗಿ ಏನಪ್ಪ ಅಂತಂದ್ರೆ ಮೋಸದ ಕೆರೆ ನಡೀತಲ್ಲ ಬಂದಿದ್ದಾವೆ. ಅದಕ್ಕೆ ನೀವು ಬರೀ ಕಾಂಗ್ರೆಸ್ BJP ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿಗೂ ಮೋಸ ಮಾಡೋದು ಬಂದಂತ ಅಲ್ಲೂ ಸಾಕಷ್ಟು ಜನ ಇಂಥ ಮನೋಭಾವದವ್ರು ಇದ್ದಾರೆ. ಆದರೆ ಇವರು ಒಂದು ತಿಳ್ಕೊಬೇಕಾಗಿದೆ. ಇವತ್ತು ನಿಶ್ಚಿತವಾಗಿ ಇದು ಆಗುವಂಥದ್ದನ್ನ ಈ ಶಿಕ್ಷಣ ಇವತ್ತೆಲ್ಲ ನಾಳೆ ಬದಲಾಗೋದನ್ನ ಈಗ ಇವ್ರು ಬದಲಾಗಿರ್ಬೋದು. ಈ ಸ್ಟೇಟ್ಮೆಂಟ್ ಕೊಡ್ತಾ ಹೋಗೋದು, ಸನಾತನದ ಬಗ್ಗೆ ಮಾತಾಡೋದು ಶ್ರೇಷ್ಠ ಮಾಡಲಿ, ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಬಟ್ ಉಳಿದವ್ರೆಲ್ಲರೂ ವಿಶ್ವಾಸ ತಗೊಂಡು ಎಲ್ಲರಿಗೂ ಎಜುಕೇಷನ್ನ, ಎಲ್ಲರಿಗೂ ಬಡತನ ಉಳಿಸುವಂಥ ಕೆಲಸ ಮಾಡಲಾರದ ಇವ್ರನ್ನ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ವಿರೋಧ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಇವತ್ತು ನೋಡ್ರಿ, ಒಂದು ತಿಳ್ಕೊಳ್ರಿ, ಇದು ಒಂದು ದೊಡ್ಡ ಎಕ್ಸಾಂಪಲ್ ನಿಮಗೆ ಕೊಡುವಂಥದ್ದು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದಂತ ಬಂದಿದ್ರು ಮೋದಿಯವರು, ಮಾಡಿದ್ರ ಇಲ್ಲ. ಮತ್ತು ರಿಗೇನ್ ಆಗ್ಲಿಕ್ಕತ್ತದೆ. ಇವತ್ತು ಫೆರ್ಲೈಸ್ ಲಾಸ್ಟ್ ಆದಂಥ ನಮ್ಮ ಕಾಂಗ್ರೆಸ್ ಇವತ್ತಿಗೆ ವ್ಯಕ್ತಿಯಿಂದ ರಾಹುಲ್ ಗಾಂಧಿಯಿಂದ ಏನಪ್ಪ ರಿಗೇನ್ ಆಗ್ಲಿಕ್ಕೆ ಪೆರಡೈಸ್. ಇವತ್ತು 99 ಬಂದಿದ್ದಾರೆ. ಇವತ್ತು ನಮ್ಮದೆಲ್ಲ ಜನ ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಬೋದು. ಒಂದು ಸಣ್ಣ ಮಣ್ಣಿನ ಬಂದ್ ಮಾಡಬೇಕು, ಎಷ್ಟು ಟೈಮ್ ತೊಗೊಳ್ತದ ಅಂತದ್ರಾಗ ಒಂದು ದೇಶದ ಮನೋಸ್ಥಿತಿ. ಮತ್ತು ಕಾಂಗ್ರೆಸ್ ತಪ್ಪು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿಕ್ಕತ್ತದ. ಹೌದು, ಇವತ್ತು ಅದು ತನ್ನಂತ ತಪ್ಪು ತಿದ್ಕೊಂಡು ಅದರಲ್ಲಿ ಅಲ್ಲೇ ಭ್ರಷ್ಟ ತಂತ್ರ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಹೋಗ್ಬೇಕಾಗಿದೆ. ಅಲ್ಲಿ ಭಾಳ ಭ್ರಷ್ಟರಿದ್ದಾರೆ, ನೆಲಗಾರರು ಇದ್ದಾರೆ, ಸಾರಾಯಿ ಮಾರಿ ಬದುಕುವಂಥವ್ರು ಇದ್ದಾರೆ. ಯಾರೋ ಏನೋ ಪಾರ್ಟಿ ಪಟ್ಟು ಕೊಟ್ಟವರೆಲ್ಲ ಅಲ್ಲಿ ಮೆಂಬರ್ ಆಗಿದ್ದಾರೆ. BJP ಯಲ್ಲೂ ಹೌದಾಗಿದೆ ಪರಿಸ್ಥಿತಿ. ಹೀಗೆ ಭಾಳ ಜನಕ್ಕೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಕಾಂಗ್ರೆಸ್ BJP ಎರಡು ಒಂದಪ್ಪ